ಸಿಟಿಯಲ್ಲೇ ದೊಡ್ಡ ಹಾಲ್ನ ನೋಡಿ ಫಿಕ್ಸ್ ಮಾಡಿ ಇಟ್ಟಿದ್ದೀನಿ. ನೋಡ್ದೆ, ನಮ್ಮಂತ VIP ಗಳಿಗಿರೋ ದೊಡ್ಡ ಪ್ರಾಬ್ಲಮ್ ಕಾರ್ ಪಾರ್ಕಿಂಗು. ಐ ನೋ ಸರ್. ಮಂಟಪದ ಪಕ್ಕದಲ್ಲೇ ದೊಡ್ಡ ಮೈದಾನ ಇದೆ, ಅದು ನನ್ನ ಫ್ರೆಂಡ್ದು. ಆ ಜಾಗನ ಪಾರ್ಕಿಂಗಿಗೆ ಯೂಸ್ ಮಾಡೋಣ, ಪ್ರಾಬ್ಲಮ್ ಬರಲ್ಲ. ನಿಮ್ ಸೈಡಿಂದ ಎಷ್ಟು ಜನ ಗೆಸ್ಟ್ ಬರ್ತಾರೆ ಅಂತ ಹೇಳಿದ್ರೆ ಸಾಕು. ಎಷ್ಟಮ್ಮ? ತುಂಬಾ ಜನ ಇದಾರಲ್ಲ ರೀ, ನಮ್ ಸೈಡಿಂದ ಒಂದು ಊರೇ ಬರುತ್ತೆ. ಮತ್ತೆ ಬಿಸ್ನೆಸ್ ಫ್ರೆಂಡ್ಸು? ನೋ ಪ್ರಾಬ್ಲಮ್. 2 ಕಾರ್ಪೊರೇಟ್ ಜೈಂಟ್ಸ್ ಮನೆ ಮದ್ವೆ ಅಂದ್ಮೇಲೆ ಇಡೀ ಊರೇ ಬರ್ದಿದ್ರೆ ಹೇಗೆ? ಹೌದೌದು. ಅಂಕಲ್, ನಿಮ್ಮ ಗೆಸ್ಟ್ ಲಿಸ್ಟ್ ಕೊಡಿ, ಯಾಕಂದ್ರೆ ಒಂದೊಂದು ಗೆಸ್ಟ್ಗೂ ಪರ್ಸನಲೈಸ್ಡ್ ಆಗಿ ಕಾರ್ಡ್, ಗಿಫ್ಟ್, ಬೊಕ್ಕೆ ಮತ್ತೆ ಫ್ರೂಟ್ಸ್ ಅಂಡ್ ಸ್ವೀಟ್ಸ್ ಬಾಕ್ಸ್ ಎಲ್ಲ ರೆಡಿ ಮಾಡಬೇಕು. ಅದೆಲ್ಲ ಕೊಡೋಣ ಬಿಡಿ ಅಳಿ ಅಂದ್ರೆ. ಆಂಟಿ ಸ್ವೀಟ್ ತಗೊಳ್ಳಿ ಆಂಟಿ. ಅಯ್ಯೋ ಅಮ್ಮ, ಹೊಟ್ಟೆ ತುಂಬೋಗಿದೆ ಆಗ್ಲೇ. ಸರಿ, ಇಲ್ಲಿಟ್ಟಿರ್ತೀನಿ, ನೀವ್ ಆಮೇಲೆ ತಿನ್ನಿ. ಅಪ್ಪ ಹೋಟೆಲ್ ಇರಲ್ವಾ, ಊಟ ಆದ್ಮೇಲೆ ಅವ್ರಿಗೆ ಯಾವಾಗ್ಲೂ ಡೆಸರ್ಟ್ ಬೇಕು. ಏನಮ್ಮ, ನನ್ಗೆ ಇಂಗ್ಲಿಷ್ ಚೆನ್ನಾಗೇ ಗೊತ್ತು. ಈ ಡೆಸರ್ಟ್ ಅಂದ್ರೆ ಏನಬಿ, ಮರಳ್ಗಾಡ್ ತಾನೆ? ಅಯ್ಯೋ, ಇನ್ಮೇಲೆ ನೀನ್ ಹಿಂಗ್ ಬಾಯ್ ಬಿಟ್ರೆ ನಿನ್ನ ಅಲ್ಲೇ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ. ಸುಮ್ನೆ. ಅಭಿ ಬನ್ನಿ, ನಿಮಗ್ ನಾನ್ ಮನೆ ತೋರಿಸ್ತೀನಿ. ಬೇಡಮ್ಮ, ನಾವು ಮ್ಯಾರೇಜ್ ಅರೇಂಜ್ಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಇಲ್ಲ ಆಂಟಿ, ಅಪ್ಪ ಕೆಲವು ರೇರ್ ಪೇಂಟಿಂಗ್ ಕಲೆಕ್ಷನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಓ, ಐ ಲವ್ ಪೇಂಟಿಂಗ್ಸ್. ಅದಕ್ಕೆ ಬನ್ನಿ ತೋರಿಸ್ತೀನಿ ಅಂದೆ. ಅಮ್ಮ, ನಾನ್ ಹೋಗ್ಲಿ ಬಿಡಿ, ನಾವು ಡಿಸ್ಕಸ್ ಮಾಡಿ ಡಿಸೈಡ್ ಮಾಡಿದ್ರೆ ಸಾಕಲ್ವಾ? ಲೆಟ್ ದೆಮ್ ಚಿಲ್. ಅಭಿ ಹೋಗ್ಲಿ. ಸರಿ, ಓಕೆ, ನೀ ಹೋಗಪ್ಪ. ಬನ್ನಿ. ಇವಳು ನೈಸ್ ಆಗಿ ಅಭಿನ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ? ಒಬ್ಬನೇ ಕರ್ಕೊಂಡು ಹೋಗಿ ಐಶ್ವರ್ಯ ಬಗ್ಗೆ ಏನೇನೋ ಹೇಳಿ ಅಭಿ ಮನ್ಸಂಗ್ ತಿರ್ಗಿಸ್ಬಿಟ್ರೆ ನನ್ ಶ್ರುತಿ ಗತಿ ಏನಪ್ಪಾ? ಇದನ್ನ ಈಗ್ಲೇ ತಡಿಬೇಕಲ್ಲ. ಹೌದು, ಕ್ಯಾಟ್ರಿಂಗ್ ಎಲ್ಲ ಯಾರು ಕೊಡೋದು? ಕೇಟ್ರಿಂಗ್ ಎಲ್ಲ ನಿಮ್ದೇ ಸರ್. ಇದೆಂತ ಪ್ರಶ್ನೆ? ನಿಮ್ಗಿಂತ ಯಾರು ಬೆಸ್ಟ್ ಆಗಿ ಮಾಡ್ತಾರೆ ಹೇಳಿ? ಮತ್ತೆ ಬಿಡ್ತಾರಾ? ನಮ್ಮ ಮಗಳ ಮದುವೆ ಅಲ್ವಾ? ಅದಕ್ಕೆ ಬಟ್ ಐ ವಾಂಟ್ ಟು ಡಿಸೈಡ್ ದ ಮೆನು. ಓಕೆ, ನಾನ್ ಕೇಳಿದ್ದೆಲ್ಲ ಸಿಗ್ಬೇಕು. ಖಂಡಿತ, ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಅದ್ಗೆ ಏನ್ ಸುಭದ್ರ, ಮ್ಯಾನರ್ಸ್ ಗೊತ್ತಿಲ್ವಾ? ಹ, ಮಾತಾಡ್ತಿದೀವಲ್ಲ. ಒಂದ್ ನಿಮಿಷ, ಅದಕ್ಕೆ ಸಿಟ್ ಮಾಡ್ಕೋಬೇಡಿ. ನೀವು ಮಾತಾಡಿ. ಅಕ್ಕನ ನೋಡಿದ್ದೆ, ಅಭಿ ಖಂಡಿತ ಶಾಕ್ ಆಗ್ಬಿಡ್ತಾರೆ. ಅದಕ್ಕೆ ನಾನೇನು ಹೇಳೋದು ಬೇಡ, ಬಾಗಿಲು ತೆಗೆದು ಅಭಿನ ಒಳಗೆ ಕಳ್ಸೋಣ. ಅವರಿಬ್ರು ಒಬ್ರನ್ನೊಬ್ರು ನೋಡ್ಲಿ. ಏನ್ ಹೇಳು? ಅದಕ್ಕೆ ಪರಿ ಅಭಿ ಒಬ್ಬನೇ ಕರ್ಕೊಂಡು ಹೋಗಿದ್ದಾಳೆ. ಅವಳು ಬೇಡದೆ ಇರೋ ಹಳೆ ಕತೆ ಎಲ್ಲ ಅಭಿ ಹತ್ರ ಕೇಳಿ ಅದರಿಂದ ಅವನ್ ತಲೆ ಕೆಟ್ಟೋಗಿ ಅಭಿಗೇನಾದ್ರೂ ಆಗಿ ಅವನ್ ಎಚ್ಚರ ತಪ್ಪಿ ಮೈ ಹುಷಾರಿಲ್ದೆ ಆಗೋದ್ರೆ ಅಯ್ಯೋ. ಏಯ್, ಯಾಕೆ ಆಗಿ ಅಂತ ಎಳಿತಿದ್ಯಾ? ಬೇಗ ಬೊಗಳ್ಬಾರ್ದಾ? ಅದ್ಕೆ ಅಭಿ ಇಲ್ಲಿ ಎಚ್ಚರ ತಪ್ಪಿ ಬಿದ್ರೆ ಚೆನ್ನಾಗಿರುತ್ತಾ? ಬೇಕಿದ್ರೆ ನಾನು ಹೋಗಿ ಜೊತೆಗಿರ್ಲಾ? ನಾನ್ ಬೇಕಿದ್ರೆ ಸುಮ್ನೆ ನೋಡೋ ತರ ಹೋಗ್ ನೋಡ್ಕೊಂಬರ್ಲ? ಸರಿ, ಹೋಗು. ಏನಾಯ್ತು? ಇಲ್ಲ ಸರ್, ಅವತ್ ಅದ್ಗೆ ನಾನು ಬಂದಿದ್ದಾಗ ಮೇಲೆ ಒಂದು ಪೇಂಟಿಂಗ್ ನೋಡಿದ್ವಿ. ಅದನ್ ಪರಿ ಬಿಡ್ಸದ್ಲು ಅಂತ ಹೇಳಿದ್ರು. ಅದನ್ನೇ ಮತ್ತೆ ಒಂದ್ಸಲ ನೋಡ್ಕೊಂಡ್ ಬರೋಣ ಅಂತ. ಹೋಗ್ ಬರ್ತೀನಿ. ಪರಿ ಉಪಾಯವಾಗಿ ಅಭಿನ ದೇವಿ ಹತ್ರ ಕರ್ಕೊಂಡೋದ್ಲು. ಈ ನರಿ ಯಾಕೆ ಹಿಂದಿಂದೆ ಹೋಗ್ತಿದೆ? ಅಂದ್ರೆ ಮೆನು ಐಟಮ್ಸ್ ಎಲ್ಲ
ಬೀಗ್ರೆ ಒಂದ್ ನಿಮಿಷ. ಈ ಪತ್ರಿಕೆಯಲ್ಲಿ ನಮ್ಮ ಸೋದರ ಮಾವನ ಹೆಸರು ಇನಿಷಿಯಲ್ಲು ತಪ್ಪಾಗಿರೋ ಹಾಗೆ ಕಾಣ್ತಿದೆ. ಅದೊಂದು ದೊಡ್ಡ ರಗಳೆ ಆಗ್ಬಿಡುತ್ತೆ. ನೋ ವೇ. ಆರ್ತಿ ಹತ್ರ ಎಲ್ಲಾ ಲಿಸ್ಟು ಕರೆಕ್ಟ್ ಆಗಿ ತಗೊಂಡು ಡಬಲ್ ಚೆಕ್ ಮಾಡಾದ್ಮೇಲೆನೆ ಪ್ರಿಂಟ್ ಹಾಕ್ಸಿದ್ದು ಬೀಗ್ರೆ. ಗೊತ್ತಾಯ್ತು ಬೀಗ್ರೆ, ಆದ್ರೂ ಹೋದ ತಿಂಗಳೇ ಅವ್ರ ಮನೆಯಲ್ಲಿ ಮದುವೆ ನಡೀತು. ಅದರ ಪತ್ರಿಕೆ ನನ್ನ ರೂಮಲ್ಲೇ ಇದೆ. ನಾನು ಹೋಗಿ ಕ್ರಾಸ್ ಚೆಕ್ ಮಾಡಿ ಬರ್ತೀನಿ, ನೀವು ಮಾತಾಡ್ತೀರಿ. ಊರ್ ಕಡೆ ಎಲ್ಲ ಇಷ್ಟು ಚಿಕ್ಕ ವಿಷಯನೇ ದೊಡ್ಡದ್ ಮಾಡ್ತಾರೆ. ಹೊಡೆದಾಟನೇ ಆಗ್ಬಿಡುತ್ತೆ. ಗೊತ್ತಾಯ್ತು ಗೊತ್ತಾಯ್ತು ಬೀಗ್ರೆ. ಬನ್ನಿ. ಅಭಿ, ಪರಿ, ಕೆಳಗೆ ಹೇಳೋಣ ಅನ್ಕೊಂಡೆ, ಅಷ್ಟರೊಳಗೆ ಅಭಿನ್ ಕರ್ಕೊಂಡು ಬಂದಿದೀಯಾ? ಪೇಂಟಿಂಗ್ ಕಲೆಕ್ಷನ್ ಎಲ್ಲ ಹೊಸದಾಗಿ ಒಂದು ಬ್ರಾಂಚ್ ಓಪನ್ ಮಾಡಿದೀವಲ್ಲ ಏರ್ಪೋರ್ಟಲ್ಲಿ, ಅಲ್ಲಿ ತಗೊಂಡು ಹೋಗಿ ಡಿಸ್ಪ್ಲೇ ಮಾಡಕ್ಕೆ ಹೇಳಿದೆ ಅಮ್ಮ. ಓ ಹೌದಾ ಅಪ್ಪ, ಅದನ್ನ ತೋರ್ಸೋಕೆ ಅಂತಾನೆ ಅಭಿನ್ ಕರ್ಕೊಂಡ್ ಬಂದೆ. ಸರಿ ಬಿಡು. ಪೇಂಟಿಂಗ್ಸ್ ನೋಡಕ್ ತಾನೇ ನಾವು ಮೇಲ್ ಬಂದಿದ್ದು. ಬರೀ ಅಭಿನ ಕರ್ಕೊಂಡ್ ಬಂದಿರೋ ಹಾಗಿದೆ. ಸಾರಿ ಅಭಿ, ನನಗೆ ವಿಷಯ ಗೊತ್ತಿರ್ಲಿಲ್ಲ. ಆಮೇಲೆ ಇನ್ನೊಂದಿನ ನಾವು ನಮ್ಮ ಅಪ್ಪನ ಹೋಟೆಲ್ಗೆ ಹೋಗಿ ನೋಡೋಣ. ಹಾಗೆ ಮಾಡಿ. ಹೌದು, ನೀನು ಹೊಸದಾಗಿ ಯಾವುದೋ ಪೇಂಟಿಂಗ್ ಬಿಡಿಸಿದೀಯಾ ಅಂತ ಇವ್ರು ಹೇಳಿದ್ರು. ನಾನಾ? ಇಲ್ವಲ್ಲ. ಅಯ್ಯೋ, ಅವತ್ತು ನಾವ್ ನೋಡಿದ ಪೇಂಟಿಂಗು ನೀನೇ ಬಿಡಿಸಿದ್ದು ಅನ್ಕೊಂಡಿದ್ವಲ್ಲ, ನೀನಲ್ವಾ? ಸರಿ ಅಭಿ, ಅತ್ತೆ? ಬಾ ಹೋಗೋಣ. ಹಾ ಹೋಗೋಣ. ಅಭಿ 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 ಪ್ಲೀಸ್ ಅಭಿ, ಹೋಗ್ಬೇಡಿ ಅಭಿ. ಅಭಿ